ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ತುಂಗೇಶ್ ಚಾನಲ್. ಇದ್ದಾರೆ ಶಿಲ್ಪ ಮಾದೇಶ. ಈಗ ಪಾಕ ಹಚ್ಬೇಕು ಇದಕ್ಕೆ. ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ತಾವ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ತುಂಗೇಶ್ ಚಾನಲ್. ನಾವು ಇವತ್ತು ಎಲ್ಲಿದ್ದೀವಿ ಅಂತಂದರೆ ನಮ್ಮೂರಲ್ಲಿದ್ದೀನಿ. ಯಾಕೆ ಅಂತಂದರೆ ನಾಳಿದ್ದು ನಮ್ಮೂರಲ್ಲಿ ಜಾತ್ರೆ ಇದೆ. ಸೊ ಅದಕ್ಕೆ ಊರಿಗೆ ಬಂದಿದ್ವಿ. ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸ್ವೀಟ್ ಪ್ರಿಪೇರ್ ಮಾಡ್ತಾಯಿದ್ವಿ ನಾಳಿದ್ದಕ್ಕೆ. ಸೊ ನಮ್ಮ ಲಾಗಿಗೆ ಇವತ್ತು ಹೊಸ್ದಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಶಿಲ್ಪ ಮಾದೇಸ್ವಾಮಿ ಅವರು. ಆಫ್ಟರ್ ಎ ಲಾಂಗ್ ಟೈಮ್ ಕಾಣೆ ಆಗ್ಬಿಟ್ಟಿದ್ದು ಹುಡುಕೊಂಡು ಕರ್ಕೊಂಡು ಬಂದಿದ್ದೀವಿ. ಇವಾಗ ಬಂದು ನೋಡಿ ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ ಬಂದೋಳಲ್ಲ ಅಂತ. ಏನು ಮಾಡ್ತಾಯಿದ್ದೀವಿ ಶಿಲ್ಪ? ಏನು ಚಿರೋಟಿ ಮಾಡ್ತಾ ಇದೀವಿ. ನಮ್ಮ ಜೊತೆಗೆ ನಮ್ಮ ಅತ್ತೆನೂ ಇದ್ದಾರೆ ನೋಡಿ. ನಮ್ಮ ಅತ್ತೆನ ತೋರಿಸ್ತಾ ಇದ್ದೀನಿ. ಮತ್ತೆನೇ ನಾವು ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿದ್ರು. ಸೊ ಈಗ ನಾವು ಬಂದಮೇಲೆ ಒತ್ಕೊಡ್ತಾ ಇದ್ದೀವಿ. ಅವರೇ ಬೇಯಿಸ್ತಾರೆ, ಈಗ ಸ್ವೀಟ್ ಮಾಡ್ತಾರೆ. ಎಲ್ಲ ಇಷ್ಟೊತ್ತಿದ್ದೀವಿ. ಅಷ್ಟೊತ್ತಿಂದ ಲಾಗ್ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಎಲ್ಲ ಬೇಯಿಸಿದ್ಮೇಲೆ ತೋರಿಸ್ತೀನಿ, ಬನ್ನಿ ತಿನ್ಕೊಂಡು ಹೋಗೋರಂತ. ಶಿಲ್ಪ ಅವರು ಇಷ್ಟೊಂದು ಒತ್ತಿದ್ದಾರೆ. ಈಗ ಬೇಯಿಸ್ಬೇಕು. ಸ್ವೀಟ್ಗೆ ಪಾಕ ರೆಡಿ ಮಾಡ್ತಾ ಇದ್ದೀವಿ. ಪಾಕ ಆಗಬೇಕು. ಪಾಕ ಆದಮೇಲೆ ಏನು ಪುರಿ ಅದು? ಚಿರೋಟಿ. ನೀನು ಕೂಡ ಕರೆಕ್ಟಾಗಿ ಮಾಡ್ತೀಯ ನೋಡಿ. ಸ್ವೀಟ್ ರೆಡಿ ಆಗ್ತಾ ಇದೆ. ಬನ್ನಿ ಹಬ್ಬಕ್ಕೆ ನಾಳಿದ್ದು ಸ್ವೀಟ್ ಇಟ್ಕೊಂಡು ಹೋಗೋಣಂತೆ. ಈಗ ಪಾಕ ಹಚ್ಬೇಕು ಇದಕ್ಕೆ. ಎಣ್ಣೆಲಿ ಬೇಯಿಸ್ಬಿಟ್ಟು ಪಾಕ ಹಚ್ಚಿ ಎಕ್ಸ್ಟ್ರಾ ಬೇಕಂದ್ರೆ ಇದ್ರ ಮೇಲೆ ಕಾಯಿನ ಕೊಬ್ಬರಿನ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಹಾಕಿದ್ರೆ ಸಖತ್ತಾಗಿರುತ್ತೆ. ಏನ್ ಪೌಡ್ರು? ಇಲ್ಲಮ್ಮ ಬರಲ್ಲ ಅದು. ಮಾಮೂಲಿ ಕೊಬ್ಬರಿ ತುರಿ ಹಾಕಿದ್ರೆ. ನಂಗೆಲ್ಲ ಸ್ವೀಟ್ ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ. ಸೊ ನಂಗೆ ಏನೇನು ಹಾಕ್ಬೇಕು ಅಂತ ಎಲ್ಲ ಗೊತ್ತಿಲ್ಲ. ಇವರು ಸ್ವಲ್ಪ ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡಿ ಮಾಡಿ ಅಭ್ಯಾಸ ಇದೆ. ಅದಕ್ಕೆ ಹೇಳ್ತಿದ್ದಾಳೆ ಏನೇನು ಹಾಕ್ಬೇಕು ಅಂತ. ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಇದೆಲ್ಲ ಫಸ್ಟ್ ಮಾಡ್ತಾ ಇರೋದು. ಅಂದರೆ ಲಾಸ್ಟ್ ಟೈಮ್ ಏನೋ ಬಾದಾಮ್ ಪುರಿನ, ಅದು ಬಾದಾಮ್ ಪುರಿ ಒಂದು 3 ಸಲ ಮಾಡಿ ನೀರು ಪಾಕ ಹಚ್ಚಿದ್ದೀನಿ. ಇವತ್ತು ಚಿರೋಟಿ, ಇವತ್ತಿದೆ ಹಚ್ತಾ ಇರೋದು. ಚಿರೋಟಿ ಇವತ್ತೇ ರೊಮ್ಮ ಫಸ್ಟ್ ಮಾಡಿರೋದು. ನಾನು ಬಂದಲ್ಲಿ ಚಿರೋಟಿ ಹೋಗಿ 100 ಜನ ಹೂ ತರುವ ಕಾಯಕವನ್ನು ಮಾಡಿಕೊಂಡಿರತಕ್ಕಂಥ ಶಿಷ್ಯರ ಜೊತೆಯಲ್ಲಿ ಮಹದೇಶ್ವರನು ಸೇರ್ಕೊಂಡಿದ್ದಾರೆ. ಸ್ವಾಮಿಗಳು ಎಲ್ಲರೂ ಹೂ ತಗೊಂಡು ಬೆಟ್ಟಕ್ಕೆ ಬಂದಿದ್ದಾರೆ. ಚಿಲುಕುವಾಡಿ ಬೆಟ್ಟಕ್ಕೆ ಗುರುಗಳು ಎಲ್ಲರೂ ಹೂಗಳನ್ನು ಧರಿಸುತ್ತಿರಬೇಕಾದ್ರೆ ಈ ಮಹಾದೇವನ ಬುಟ್ಟಿಗೆ ಅಂತ ಕೈ ಹಾಕಿದ್ದಾರೆ. ಅಲಂಕಾರ ಅಂತ ಒಂದು ಬಂಡವಾಳವನ್ನು ನೋಡ್ತಾರೆ. ಮಾದಪ್ಪ ಇಲ್ಲ, ಇವನೆಲ್ಲೋಲ್ಲ. ಇವರು ಒಂದು 20 ಉಗ್ಗೋದಕ್ಕೂ ತಾಳಿಲ್ಲದಂತ ಈ ಬಂಡವಾಳವನ್ನು ತಪ್ಪಿಸ್ಕೊಂಡು ಹೇಗೆ ಹೋದ ಈಚೆ ಬಂದು ನೋಡ್ತಾರೆ. ಮಾದಪ್ಪ ಬಂದಿರೋ ಜಾಗದಲ್ಲೆಲ್ಲ ಹೂ ಬಿದ್ದಿದೆ. ಆ ಹೂವಿನ ನಾವು ಜಾತ್ರೆ ಹಿಂದೆ ದಿನನೇ ಹೋಗಿ ದೇವ್ರ ದರ್ಶನ ಮಾಡ್ಕೊಬರ್ತೀವಿ. ಯಾಕಂದರೆ ಜಾತ್ರೆ ದಿನ ಅಂತೂ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬಿಫೋರ್ ನೈಟೇ ಹೋಗ್ಬಿಟ್ಟು ನೆಮ್ಮದಿಯಾಗಿ ದೇವ್ರ ನೋಡ್ಕೊಂಡು ಬರ್ತೀವಿ. ಇವತ್ತು ನಮ್ಮನೆ ಬೆಳಗ್ಗೆಯಿಂದ ಜನ ಬಂದಿರೋದ್ರಿಂದ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈಗೆಲ್ಲ ಹೋದ್ಮೇಲೆ ಮಾಡ್ತಾಯಿದ್ದೀನಿ. ಗೆಸ್ಟ್ ಬರೀ ಇವಾಗ ಸದ್ಯಕ್ಕೆ ಒಮ್ಮೆ ಮತ್ತೆ ಸುಧಾಕ ಬಂದವ್ರೆ ಅಷ್ಟೇ. ಈಗ ತೇರ್ಗೆ ಹೋಗ್ಬೇಕು. ತೇರ್ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ತೇರ್ಗೆ ಹೋಗೋಣ ಬನ್ನಿ. ಈಗ ಜಾತ್ರೆ ಹತ್ರ ಹೋಗ್ತಾ ಇದೀವಿ. ಜಾತ್ರೆ ಮಾಡೋ ಹತ್ರ ದೇವಸ್ಥಾನ ಹತ್ರ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಬೈಕಲ್ಲಿ ಹೋಗ್ತಾ ಇದೀವಿ. ಹೋಗೋಣ. ನಾನು ಅವತ್ತು ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ, 33 ಹಳ್ಳಿ ಜಾತ್ರೆ ನಡೆಯುತ್ತೆ ಅಂತ. ಇದು 33 ಹಳ್ಳಿ ಸೇರಿ ಜಾತ್ರೆ ನಡೆಯೋದು. ಸೊ ಅದರಿಂದ ತುಂಬ ಜನ ಬಂದಿರ್ತಾರೆ. ಚೆನ್ನಾಗಿರುತ್ತೆ ಈ ಥರ ಜಾತ್ರೆಗೆಲ್ಲ ಹೋಗೋದು ಎಲ್ಲ. ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ತವ್ರೆ.
ಎಲ್ಲ ನೆಂಟರಿದ್ರು. ಸೊ ಎಲ್ಲ ಬಂದರು, ಜಾತ್ರೆ ಎಲ್ಲ ಮುಗಿಸಿದ್ರು, ಎಲ್ಲ ಹೋದರು. ಸೊ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.